ಇನ್ಸ್ಪೆಕ್ಟ್ರೇ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾನೆ. ಅದ್ರ ಬಗ್ಗೆ ಮಾತಾಡಲೇ ಇಲ್ಲ. ನೀವು ತಂದೆ ಆಗಲಿ, ಇದು ಈ ಘಟನೆ ಮೊದಲಾಗಿದ್ದ ಘಟನೆ ಅದು. ಇನ್ಸ್ಪೆಕ್ಟ್ರೇ ವಾಲಂಟರಿ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗೋದು ಯಾವ ಈ ಸರ್ಕಾರದಲ್ಲ, ಈ ಸರ್ಕಾರದಲ್ಲಿ ಈಗ ಆಗಿರೋದು ನಾನು ಹೇಳ್ತಾ ಇರೋದು. ಈ ಬೈ ಎಲೆಕ್ಷನ್ ಆದ್ಮೇಲೆ ಆದಂತ ಘಟನೆ ನಾನು ಹೇಳ್ತಾ ಇರೋದು. ಅಲ್ಲಿನ ವಿಚಾರ ನಿಮ್ಮ ಅದ್ಬಿಟ್ಟಾಗಿ ಹೋಗ್ಬೇಕು. ಈ ತರದ ಎಲ್ಲಾ ಜಿಲ್ಲೆಗಳಲ್ಲೂ ಮೀಟಿಂಗ್ ಮಾಡಿ ಯಾವಾಗ ನೀವು ಒಂದು ಹಂತಕ್ಕೆ ಬಂದು ಒಂದು ತೀರ್ಮಾನಕ್ಕೆ ಬರುತ್ತೆ. ಯಾಕಂದ್ರೆ ಎಲೆಕ್ಷನ್ ಹಳೆ ಮೈಸೂರು ಭಾಗದಲ್ಲಿ JDS ಬಹಳ ಪ್ರಬಲವಾಗಿರೋದ್ರಿಂದ 4-5 ಜಿಲ್ಲೆಗಳಲ್ಲಿ ಇಲ್ಲ ಅಲಯನ್ಸ್ ಫೈಟ್ ಮಾಡ್ತೀರಾ, ಇಲ್ಲಾಂದ್ರೆ ಸಪರೇಟ್ ಆಗಿ ಫೈಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ಇನ್ನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಲಿಕ್ಕೆ ಡೇಟ್ ನಿಗದಿ ಮಾಡದೇ ಇರ್ತಕ್ಕಂಥ ಈ ಸರ್ಕಾರ ಬಹುಶಃ ಡೇಟ್ ನಿಗದಿ ಆದ್ಮೇಲೆ ಅಷ್ಟ್ರೊಳಗಡೆ ನಾವೆಲ್ಲ ಇತ್ಯರ್ಥ ಮಾಡ್ಕೊತೀವಣ್ಣ. ಅದೇನ್ ನಾವೇನ್ ಜಾಸ್ತಿ ದಿನ ಏನ್ ಬಿಡೋದಿಲ್ಲ. ಅದಕ್ಕೋಸ್ಕರನೇ ಬಹುಶಃ ಇಷ್ಟು ಬೇಗ ನಾನು ಇಷ್ಟು ಅರ್ಲಿ ಆಗಿ ಪಕ್ಷದ ವರಿಷ್ಠರು ಕೊಟ್ಟಿರ್ತಕ್ಕಂಥ ಸಲಹೆ ಮೇಲೆ ಮೀಟಿಂಗ್ಗಳು ಮಾಡ್ತಾ ಇದೀವಿ. ಮಾಡ್ತೀವಿ, ಇತ್ಯರ್ಥ ಆಗತ್ತೆ, ಅದ್ರಲ್ಲಿ ಏನು ಅನುಮಾನ ಬೇಡ. ಕಾರ್ಯಕರ್ತರು ವಿರುದ್ಧ ಮಾಡಿದ್ರೆ ಮತ್ತೆ ಪಕ್ಷ ಅಲ್ಲಿ ಉಳಿಯುತ್ತೆ. ಅಂತಿಮವಾಗಿ ಪಕ್ಷ ಕಟ್ಟಿರುವಂತವ್ರೆ ಕಾರ್ಯಕರ್ತರುಗಳಲ್ವೇ. ಅವ್ರು ಯಾವ ರೀತಿ ನಮ್ಗೆ ನಿರ್ಧಾರಗಳು ಕೈಗೊಳ್ಳಬೇಕು ಅಂತಕ್ಕಂಥ ಸೂಚನೆ ಕೊಡ್ತಾರೆ, ಸಲಹೆ ಕೊಡ್ತಾರೆ, ಅವರು ಗೌರವ ಕೊಟ್ಟು ನಿರ್ಧಾರ ತಗೊಳ್ತೇವೆ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಈಗ ಹೇಳಿದೆ ಏನು ಗ್ಯಾರಂಟಿ ಏನ್ ಕೊಡ್ತಾ ಇದ್ದಾರೆ, ಅವರು ಸರ್ಕಾರಿ ನೌಕರರು ಇರ್ಬೋದು, ಇಲ್ಲಾಂದ್ರೆ APL ಕಾರ್ಡ್ ಯಾರು ಇಟ್ಕೊಂಡಿದ್ದಾರೆ ಇವ್ರನ್ನ ನಾವು ರೀಕನ್ಸಿಡರ್ ಮಾಡಿ ತೆಗಿತಾ ಇದ್ದೀವಿ. ಸರ್ಕಾರ ಅದನ್ನ ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ, ತೆಗೆದಾಗ್ತಾ ಇದೀವಿ ಅಂತ ನಿಮ್ಮ ಅಭಿಪ್ರಾಯ ಏನು ಅಂತ? ಗ್ಯಾರಂಟಿನ ಎಲ್ಲರಿಗೂ ಕೊಡ್ತಾ ಇದ್ದಾರೆ, ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ APL ಕಾರ್ಡ್ ಮತ್ತೆ ಸರ್ಕಾರಿ ನೌಕರರ ಅಂತ ಅವನ್ನೆಲ್ಲ ತೆಗಿತಾ ಇದೀವಿ ಅನ್ನೋ ಮಾತನ್ನ ಹೇಳಿ. ಸರ್ಕಾರ ದುಡ್ಡಿಲ್ಲ ಇದ್ದಾಗೆಲ್ಲ ಪರಿಷ್ಕರಣೆ ಮಾಡ್ತಾ ಇದ್ದೀವಿ, ಏನೋ ಚೇಂಜ್ ಮಾಡ್ತಿದ್ದೀವಿ. 2-3 ತಿಂಗಳಿಂದ ದುಡ್ಡು ಬಂದಿಲ್ಲ. ಪ್ಲಸ್ ನಾವೇ ಪತ್ರಿಕೆಯಲ್ಲಿ ಓದಿದ್ವಿ ಸರ್, ನೆನ್ನೆ ನೋಡ್ತಾ ಇದ್ದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಭಿವೃದ್ಧಿಗೆ ಅಂತ ಇಟ್ಟಿರ್ತಕ್ಕಂಥ 6 ನಿಗಮದ ಹಣ ಅದತ್ರ 355 ಕೋಟಿನೋ 360 ಕೋಟಿನೋ ನಿಗಮ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಬಹುಶಃ 88 ಕೋಟಿ ರೂಪಾಯಿಗೋ 88.9 ಕೋಟಿ ರೂಪಾಯಿಗೋ ಎಷ್ಟಕ್ಕೋ ಇಳಿಕೆ ಮಾಡ್ಕೊಂಡಿದ್ದಾರೆ. ಮಿಕ್ಕಿದ ಹಣ ಎಲ್ಲಿ ಅಂತ ಕೇಳಿದ್ರೆ ಬಹುಶಃ ಇವತ್ತು ಆರೋಗ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ನೋಡಿದೆ ಬೆಳಗ್ಗೆ ನಾನು, ಅದೆಲ್ಲ ನಾವು ಗ್ಯಾರಂಟಿಗಳಿಗೆ ಉಪಯೋಗಿಸ್ಕೊಂಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಎಷ್ಟರ ಮಟ್ಟಕ್ಕೆ ಅದು ಗ್ಯಾರಂಟಿಗಳಿಗೆ ನಿಜಕ್ಕೂ ಉಪಯೋಗ ಆಗಿದ್ಯಾ? ಆಮೇಲೆ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಮಾತಿದ್ರೆ ನಾವು ಸಂವಿಧಾನ ಉಳಿಸ್ತೀವಿ, ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರವಾಗಿ ನಿಂತಿದ್ದೇವೆ, ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ತುಂಬುತ್ತೇವೆ ಅಂತಕ್ಕಂಥ ಹೇಳ್ತಾ ಈ ಕಾಂಗ್ರೆಸ್ ನಿಜಕ್ಕೂ ತುಂಬ್ತಾ ಇದೆಯಾ? ನಿಜಕ್ಕೂ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡನ ಕೇವಲ ರಾಜಕೀಯವಾಗಿ ಬಳಸ್ಕೊಳ್ತಾ ಇದಾರ? ಆ ಸಮುದಾಯಗಳನ್ನ ಚುನಾವಣೆಗೆ ಮಾತ್ರ ಸೀಮಿತವಾಗಿ ನೋಡ್ತಾ ಇದಾರ? ನಿಜಕ್ಕೂ ಅವ್ರ ಜೊತೆ ನಿಂತಿದಾರ? ಈ ಪ್ರಶ್ನೆ ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಉದ್ಭವ ಆಗಿದೆ. ಸರ್ಕಾರಿ ನೌಕರರಿಗೆ ಮತ್ತು APL ಅವರಿಗೆ ತೆಗೆಯೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈಗ ಸರ್ಕಾರಿ ನೌಕರರಿಗೆ ಬಹುಶಃ ಸಂಬಳ ಕೊಡ್ಲಿಕ್ಕೂ ಇವತ್ತು ಸರ್ಕಾರದ ಹತ್ರ ದುಡ್ಡಿಲ್ಲ. ಎಲ್ಲ ಕೆಲವೊಂದಷ್ಟು ದೇ ಆರ್ ಜಸ್ಟ್ ವೇಟಿಂಗ್ ಫಾರ್ ರೀಸನ್ಸ್. ಇವತ್ತೇನು ಗ್ಯಾರಂಟಿಗಳ ಹೆಸರಲ್ಲಿ ಹತ್ತತ್ರ 50,000 ಹೊಂದಿಸ್ಬೇಕಾಗ್ತದೆ ಗ್ಯಾರಂಟಿಗಳ ಯೋಜನೆಗೆ. ನನ್ನ ಪ್ರಕಾರ ತಮಗೂ ಗೊತ್ತಿದ್ದಂಗೆ ಇವತ್ತು ನಮ್ಮ ಇಡೀ ರಾಜ್ಯ ಸಂಪತ್ ಭರಿತವಾದಂತ ರಾಜ್ಯ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹತ್ತತ್ರ 4 ಲಕ್ಷ ಕೋಟಿ ರೂಪಾಯಿ ಅಷ್ಟು ಬಡ್ಜೆಟ್ ಇದೆ, ರಾಜ್ಯದ ಬಡ್ಜೆಟ್. ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ 14 ತಿಂಗಳಲ್ಲಿ ಹತ್ತತ್ರ 25,000 ಕೋಟಿಗಿಂತ ಹೆಚ್ಚು ರೈತರ ಸಾಲ ಮನ್ನಾ ಮಾಡಿದ್ರು. 14 ತಿಂಗಳಲ್ಲಿ ಮಾಡಿದ್ರು, ಹೊಂದಿಸಿದ್ರಲ್ಲ ದುಡ್ಡನ್ನ. ಆ ಇಚ್ಛಾಶಕ್ತಿ ಇದ್ರೆ ಇವತ್ತೇನು 5 ಗ್ಯಾರಂಟಿ ಯೋಜನೆಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. 50,000 ಕೋಟಿ ಹೊಂಚತಕ್ಕಂಥದ್ದೇನು ದೊಡ್ಡ ವಿಚಾರ ಅಲ್ಲ. ಅಲ್ಲಿಂದ ಇಲ್ಲಿ ತೆಗಿತೀವಿ, ನೌಕರರು ತೆಗಿತೀವಿ, ಇನ್ನೊಬ್ಬರು ತೆಗಿತೀವಿ ಅಲ್ಲ. 40% ಬಿಡಿ, ಕಳೆದ ಸರ್ಕಾರದ ಮೇಲೆ 40% ಅಂತ ದೂಡಿದ್ರು. ಇದಕ್ಕೆ ಪರ್ಸೆಂಟೇಜ್ ಅಂತಕ್ಕಂಥ ಲಿಮಿಟೇಷನ್ಸೇ ಇಲ್ಲ, ಲಿಮಿಟ್ ದಾಟಿಬಿಟ್ಟಿದೆ.